ಮನ್ರೇಗಾಕ್ಕೂ ಇದಕ್ಕೂ VBG ರಾಮ್ಜಿಗೂ ವ್ಯತ್ಯಾಸ ಏನು ಅಂತಂದರೆ ಸರ್ಕಾರದ ಮೇಲೆ ಹೊರೆ ಹೊರಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತದೆ. ಸಂವಿಧಾನಕ್ಕೆ ಅಪಚಾರ ಅಪಮಾನ ಮಾಡಿರ್ತಕ್ಕಂಥ ಗವರ್ನರ್ ಈ ನಡೆಗೆ ನಾವು ಸರ್ಕಾರ ಇವತ್ತು ಪ್ರತಿಭಟಿಸ್ತಾ ಇದೆ. ನಮ್ಮ ಕನ್ನಡಿಗರ ಉದ್ಯೋಗದ ಹಕ್ಕನ್ನೇನು ಕಿತ್ಕೊಂಡಿದ್ದೀರಿ, ಆ ಉದ್ಯೋಗದ ಹಕ್ಕು ಬರಬೇಕು, ಮರುಸ್ಥಾಪನೆ ಆಗಬೇಕು. ಅದನ್ನು ಹೇಳೋದು ತಪ್ಪ? ವಿಧಾನಸೌಧದಲ್ಲಿ ಗವರ್ನರ್ ಹೈಡ್ರಾಮಾ. ನರೇಗಾ ಆಯ್ತು, ಈಗ ರಾಮ್ಜಿ. ಮೋದಿ ಸರ್ಕಾರ 14 ವರ್ಷದಲ್ಲಿ ಕರ್ನಾಟಕಕ್ಕೆ ಮಾಡಿದ್ದೇನು? ನಮಸ್ಕಾರ ವೀಕ್ಷಕರೇ, ಇವತ್ತು ಕರ್ನಾಟಕದ ವಿಧಾನಸೌಧದಲ್ಲಿ ನಡೆದಿದ್ದು ಕೇವಲ ನಾಟಕ ಅಲ್ಲ, ಅದೊಂದು ಪ್ರಜಾಪ್ರಭುತ್ವದ ಅಣಕ. ಒಂದು ಕಡೆ ರಾಜ್ಯದ ಜನ ಆರಿಸಿದ ಸರ್ಕಾರ, ಇನ್ನೊಂದು ಕಡೆ ಕೇಂದ್ರ ನೇಮಿಸಿದಂತಹ ರಾಜ್ಯಪಾಲರು, ಇವರಿಬ್ಬರ ನಡುವೆ ಇದ್ದಂತಹ ಯುದ್ಧ ಬೀದಿಗೆ ಬಂದಿದೆ. ವಿಶೇಷ ಅಧಿವೇಶನಕ್ಕೆ ಬಂದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಮಾಡಿದ್ದೇನು ಗೊತ್ತಾ? ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದದೆ ಕೇವಲ ಒಂದೇ ಒಂದು ನಿಮಿಷದಲ್ಲಿ 2 ಸಾಲು ಹೇಳಿ ಜೈ ಹಿಂದ್ ಅಂತ ಹೇಳಿ ಸದನದಿಂದ ಎದ್ದು ಹೊರಟು ಹೋದ್ರು. ಇವತ್ತು ಕರ್ನಾಟಕದ ಇತಿಹಾಸದಲ್ಲೇ ಕಪ್ಪು ಚುಕ್ಕಿಯಂತ ಸಿಎಂ ಸಿದ್ದರಾಮಯ್ಯನವರು ಕೆಂಡ ಕಾರಿದ್ದಾರೆ. ಅಷ್ಟಕ್ಕೂ ರಾಜ್ಯಪಾಲರು ಯಾಕೆ ಹಿಂಗ್ ಮಾಡಿದ್ರು? ಅದಕ್ಕೆ ಅಸಲಿ ಕಾರಣ ಏನು? ಮಹಾತ್ಮ ಗಾಂಧಿ ಹೆಸರನ್ನೇ ತೆಗೆದುಹಾಕಿ ರಾಮ್ಜಿ ಹೆಸರು ಇಟ್ಟಿರೋದಾದ್ರೂ ಯಾಕೆ? ಇದಕ್ಕೆ ಅಸಲಿ ಕಾರಣ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದು ರಾಮ್ಜಿ ಹೆಸರು ಇಡ್ತಾ ಇರೋದು. ಬಡವರ ಅನ್ನದ ಬಟ್ಟಲು ಅಂತ ಕರೆಸಿಕೊಳ್ಳುವ ನರೇಗಾ ಯೋಜನೆಗೆ ಮೋದಿ ಸರ್ಕಾರ ಈಗ ಹೆಸರು ಬದಲಿಸೋದಕ್ಕೆ ಹೊರಟಿದೆ. ಇದು ಬರೀ ಹೆಸರಿನ ಬದಲಾವಣೆನ ಅಥವಾ ಗಾಂಧೀಜಿಯವರ ಹೆಸರನ್ನ ಅಳಿಸುವ ಹುನ್ನಾರನ? ಮೋದಿ ಸರ್ಕಾರ ಕಳೆದ 14 ವರ್ಷಗಳಲ್ಲಿ ಕರ್ನಾಟಕಕ್ಕೆ ಕೊಟ್ಟಿದ್ದೇನು ಗೊತ್ತಾ? ಚೊಂಬು ಮಾತ್ರನಾ? ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ರಾಜ್ಯಪಾಲರ ಹೈಡ್ರಾಮಾ, ನರೇಗಾ ರಹಸ್ಯ ಮತ್ತು ಮೋದಿ ಸರ್ಕಾರ 14 ವರ್ಷಗಳ ವೈಫಲ್ಯವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ, ದಕ್ಷಿಣ ಭಾರತಕ್ಕೆ ಮಾಡಿದ ಕೊಡುಗೆ ನಿಮಗೇನಾದರೂ ನೆನಪಿಗಿದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ವಂದೇ ಭಾರತ್ ರೈಲಿನ ಹೆಸರನ್ನ ತಗೊಳಕ್ಕೆ ಹೋಗಬೇಡಿ. ಅದ್ಯಾವುದೂ ಜನಸಾಮಾನ್ಯರು ಹತ್ತುವಂತಹ ಯೋಜನೆಯ ರೈಲ್ ಅಲ್ವೇ ಅಲ್ಲ. ಕಾರಣ ವಿಮಾನದ ಟಿಕೆಟ್ಗಿಂತ ಈ ವಂದೇ ಭಾರತ್ ರೈಲಿನ ಟಿಕೆಟ್ಗೂ ಸಮ ಇದೆ. ಬಡವರೋ ಬಗ್ಗರೋ ಈ ವಂದೇ ಭಾರತ್ ಯೋಜನೆಯಲ್ಲಿ ಟಿಕೆಟ್ ತಗೊಂಡು ಹೋಗ್ತಾರಾ? ಇಲ್ಲ. ಒಂದು ವಂದೇ ಭಾರತ್ ರೈಲನ್ನ ಕಮ್ಮಿ ಮಾಡಿ ಈ ನಾರ್ಮಲ್ ರೈಲ್ಗಳಿದಾವಲ್ಲ, ಓಡಾಡ್ತಾವಲ್ಲ, ಇನ್ನೊಂದು ಜನರಲ್ ಡಬ್ಬಿಯನ್ನ ಹಾಕಿ ಈ ವಂದೇ ಭಾರತ್ ರೈಲ್ ಇದಾವಲ್ಲ, ಇವೆಲ್ಲ ಜನಸಾಮಾನ್ಯರಿಗಲ್ಲ, ಇವೆಲ್ಲ ಶ್ರೀಮಂತರಿಗೆ ಮಾತ್ರ. ಅದನ್ನು ಮಾತ್ರ ಬಿಟ್ಟು ಬೇರೆ ಯಾವುದಾದ್ರೂ ಇದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊದಲು ಇವತ್ತು ಏನೆಲ್ಲ ಆಯಿತು ಅಂತ ಕ್ಲಿಯರ್ ಆಗಿ ನೋಡೋಣ. ರಾಜ್ಯ ಸರ್ಕಾರ ನರೇಗಾ ಯೋಜನೆ ಹೆಸರು ಬದಲಾವಣೆ ವಿರೋಧಿಸಿ ವಿಶೇಷ ಅಧಿವೇಶನ ಕರೆದಿತ್ತು. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ಅಧಿವೇಶನದ ಆರಂಭದಲ್ಲಿ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನೇ ಓದಬೇಕು. ಆದರೆ ಥಾವರ್ ಚಂದ್ ಗೆಹ್ಲೋಟ್ ಅವರು ಆರಂಭದಲ್ಲೇ ನಾನು ಬರಲ್ಲ ಅಂತ ಹಠ ಹಿಡಿದು ಕೂತಿದ್ರು. ಸರ್ಕಾರದ ಮನವೊಲಿಕೆ ನಂತರ ಸದನಕ್ಕೆ ಬಂದ್ರು. ಆದರೆ ಬಂದವರು ಏನ್ ಮಾಡಿದ್ರು? ಕೈಯಲ್ಲಿದ್ದ ಭಾಷಣದ ಪ್ರತಿಯನ್ನ ಪಕ್ಕಕ್ಕಿಟ್ಟು ತಾವೇ ಬರೆದುಕೊಂಡು ಬಂದಿದ್ದ 2 ಸಾಲನ್ನ ಭಾಷಣವನ್ನ ಓದಿ ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ, ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಎದ್ದು ಹೊರಟು ಹೋಗ್ಬಿಟ್ರು. ಆಗ ಎದ್ದು ನಿಂತ ಕಾಂಗ್ರೆಸ್ ಹಿರಿಯ ನಾಯಕರು BK ಹರಿಪ್ರಸಾದ್, ಸರ್ ನೀವು ಹೀಗೆ ಮಾಡೋ ಹಾಗಿಲ್ಲ, ಇದು ಸಂವಿಧಾನಕ್ಕೆ ಅಪಮಾನ, ನೀವು ಓದಲೇಬೇಕು ಅಂತ ಜೋರು ಧ್ವನಿಯಿಂದ ಕೂಗಿದ್ರು. ಕಾಂಗ್ರೆಸ್ ಶಾಸಕರು ಧಿಕ್ಕಾರ ಅಂತ ಕೂಗಿದ್ರು. ಆದರೆ ರಾಜ್ಯಪಾಲರು ಅದ್ಯಾವುದನ್ನೂ ತಲೆ ಕೆಡಿಸ್ಕೊಳ್ಳದೆ ಹೊರಟೆ ಹೋಗ್ಬಿಟ್ರು. ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ, ಇವರು ಕೇಂದ್ರದ ಕೈಗೊಂಬೆ, ದೆಹಲಿಯಿಂದ ಬಂದಿರೋ ಆರ್ಡರ್ ಫಾಲೋ ಮಾಡ್ತಿದ್ದಾರೆ, ಇದು ಜನಾದೇಶಕ್ಕೆ ಮಾಡಿದ ಅಪಮಾನ ಅಂತ ಸಿದ್ದರಾಮಯ್ಯನವರು ಆಕ್ರೋಶ ಹೊರಹಾಕಿದ್ದಾರೆ. ಹಾಗಾದ್ರೆ ಏನಿದು ನರೇಗಾ ವರ್ಸಸ್ ರಾಮ್ಜಿ ಕಾಳಗ? ರಾಜ್ಯಪಾಲರಿಗೆ ಕರ್ನಾಟಕ ಸರ್ಕಾರ ಕೊಟ್ಟಿರೋ ಭಾಷಣ ಓದೋದಕ್ಕೆ ಯಾಕೆ ಇಷ್ಟ ಇಲ್ಲ? ಯಾಕಂದ್ರೆ ಆ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧದ ಸಾಲುಗಳಿದ್ವು. ಕೇಂದ್ರ ಸರ್ಕಾರ ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹೆಸರನ್ನ ಬದಲಿಸಿ ಅದಕ್ಕೆ ರಾಮ್ಜಿ ಹೆಸರು ಇಡೋದಕ್ಕೆ ಚಿಂತನೆ ನಡೆಸಿದೆ. ಸ್ನೇಹಿತರೆ, ನರೇಗಾ ಅಂತಂದ್ರೆ ಸುಮ್ಮನೆಯಲ್ಲ, ಇದು ಹಳ್ಳಿಯ ಬಡವರಿಗೆ, ರೈತರಿಗೆ ಬರಗಾಲದಲ್ಲಿ ಅನ್ನ ಹಾಕುವ ಯೋಜನೆ.
ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ತಂದ ಕ್ರಾಂತಿಕಾರಿ ಯೋಜನೆ ಇದು. ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡಲಾಗಿತ್ತು. ಆದರೆ ಈಗ ಬಿಜೆಪಿ ಸರ್ಕಾರ ಇದನ್ನ ಬದಲಿಸುವುದಕ್ಕೆ ಹೊರಟಿದೆ. ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ, ಗಾಂಧಿ ಹೆಸರು ತೆಗೆದುಹಾಕುವುದಕ್ಕೆ ನೀವ್ಯಾರು? ಇದು ಇತಿಹಾಸವನ್ನ ತಿರುಚುವ ಪ್ರಯತ್ನ. ರಾಮ ದೇವರೇ ಇರಬಹುದು, ಆದರೆ ನರೇಗಾಗೆ ಗಾಂಧಿ ಹೆಸರೇ ಸೂಕ್ತ. ಇದು ರಾಜಕೀಯಕ್ಕಾಗಿ ದೇವರ ಹೆಸರನ್ನ ಬಳಸುವ ತಂತ್ರ ಅಂತ ಹೇಳ್ತಾಗಿದ್ದಾರೆ. ರಾಜ್ಯಪಾಲರು ಕೇಂದ್ರದ ಪ್ರತಿನಿಧಿ ಆಗಿರೋದ್ರಿಂದ ಕೇಂದ್ರವನ್ನ ಬೈಯುವ ಭಾಷಣವನ್ನ ಓದೋದಕ್ಕೆ ಅವರು ನಿರಾಕರಿಸಿದ್ದಾರೆ. ಇಲ್ಲಿ ಹೆಸರು ಬದಲಿಸಿದ್ರೆ ಏನಾದರೂ ಪ್ರಾಬ್ಲಮ್ ಆಗತ್ತಾ? ಇಲ್ಲಿ ಮಹಾತ್ಮ ಗಾಂಧೀಜಿ ಹೆಸರನ್ನ ಬದಲಿಸಿ ರಾಮ್ಜಿ ಹೆಸರನ್ನ ಇಟ್ರೆ ಅದೇನು ಪ್ರಾಬ್ಲಮ್ ಆಗತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರು ತರ್ತಾ ಇರುವಂತಹ ಈ ನರೇಗಾ ಯೋಜನೆ ಅಥವಾ ರಾಮ್ಜಿ ಯೋಜನೆಯಲ್ಲಿ ಅನೇಕ ಕುಂದುಕೊರತೆಗಳು, ತಪ್ಪುಗಳು ಇಲ್ಲಿ ತುಂಬಾನೇ ಎದ್ದು ಕಾಣಿಸ್ತಾ ಇದ್ದಾವೆ. ನೋಡಿ, ಈ ಹೊಸ ಯೋಜನೆಯ ಅಡಿಯಲ್ಲಿ ರಾಜ್ಯಗಳು ಒಟ್ಟು ವೆಚ್ಚದ 40% ಪಾಲನ್ನ ಭರಿಸಬೇಕಾಗತ್ತೆ. ಈ ಹಿಂದೆ ನರೇಗಾ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರವೇ ಕೂಲಿ ವೆಚ್ಚದ 100% ಮತ್ತು ಸಾಮಗ್ರಿ ವೆಚ್ಚ 75% ಭರಿಸ್ತಾಗಿತ್ತು. ಈಗ ಬದಲಾವಣೆಯಿಂದಾಗಿ ರಾಜ್ಯದ ಆರ್ಥಿಕತೆಯ ಮೇಲೆ ಭಾರಿ ಒತ್ತಡ ಬೀಳಲಿದ್ದು, ಕರ್ನಾಟಕವು ಪ್ರತಿ ವರ್ಷ 5,000 ಕೋಟಿಗಿಂತ ಅಧಿಕ ಅನುದಾನ ಕಳೆದುಕೊಳ್ಳಲಿದೆ ಅಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂದಾಜು ಮಾಡಲಾಗಿದೆ. ಅಂದ್ರೆ ಅಂಕಿಅಂಶಗಳನ್ನು ನೋಡ್ತಾ ಹೋಗೋದಾದ್ರೆ, ಕೇಂದ್ರ ಸರ್ಕಾರ ನೂತನ ರಾಮ್ಜಿ ಕಾಯ್ದೆಯಿಂದ ಕರ್ನಾಟಕಕ್ಕೆ ವಾರ್ಷಿಕವಾಗಿ ಸುಮಾರು 5,000 ಕೋಟಿ ರೂಪಾಯಿ ಅನುದಾನ ಕಡಿತವಾಗುವ ಭೀತಿ ಎದುರಿಸಲಾಗಿದ್ದು, ಇದರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿಯವರಿಗೆ ಪತ್ರ ಬರೆದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಕರ್ನಾಟಕವು ನರೇಗಾ ಯೋಜನೆಯ ಅಡಿಯಲ್ಲಿ 21,411 ಕೋಟಿ ರೂಪಾಯಿ ವೆಚ್ಚದಲ್ಲಿ 16 ಲಕ್ಷಕ್ಕೂ ಅಧಿಕ ಆಸ್ತಿಯನ್ನ ಸೃಜಿಸಿದ್ದು, ಸುಮಾರು 80.2 ಲಕ್ಷ ಕುಟುಂಬಗಳಿಗೆ ಉದ್ಯೋಗ ನೀಡುವ ಮೂಲಕ ಯೋಜನೆಯ ದೊಡ್ಡ ಫಲಾನುಭವಿಗಳಾಗಿದ್ದಾರೆ. ಆದರೆ ಹೊಸ ಕಾಯ್ದೆಯ ಅಡಿಯಲ್ಲಿ ರಾಜ್ಯಗಳು 40% ಆರ್ಥಿಕ ಪಾಲನ್ನ ಭರಿಸಬೇಕಾಗತ್ತೆ. ಅಂದ್ರೆ ಮೊದಲು ಇಲ್ಲಿ ಸಿಂಪಲ್ ಆಗಿ ಏನಂತ ಹೇಳಂದ್ರೆ, ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಕೇಂದ್ರ ಸರ್ಕಾರ ಮೊದಲು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇದ್ದಾಗ 100% ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ತಾ ಇತ್ತು. ಇಲ್ಲಿ ಜನರಿಗೆ ಅಥವಾ ಈ ಉದ್ಯೋಗ ಪಡೆಯುವಂತಹ ಅಥವಾ ಕಾರ್ಮಿಕರಿಗೆ ಸ್ಯಾಲರಿ ಆಗಿರಬಹುದು ಅಥವಾ ಆ ಉದ್ಯೋಗಕ್ಕೆ ಸಿಗುವಂತಹ ಈ ಮಟೀರಿಯಲ್ಸ್ ಆಗಿರಬಹುದು, ಆ ಮಟೀರಿಯಲ್ಗೂ ಕೂಡ ಕೇಂದ್ರದಿಂದ ದುಡ್ಡು ಬರ್ತಾಗಿತ್ತು. ಅಂದರೆ 100% ಕೇಂದ್ರ ಸರ್ಕಾರವೇ ಇದನ್ನು ದುಡ್ಡನ್ನು ಅಂದರೆ ಅನುದಾನವನ್ನು ಕೊಡಬೇಕಾಗಿತ್ತು. ಆದರೆ ಈಗ ಮೋದಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ನಾವು 60% ಕೊಡ್ತೀವಿ, ನೀವು 40% ಕೊಡಿ ಅಂತ ಕೊಡ್ತಾ ಇದ್ದಾರೆ. ಅಂದರೆ 60% ಮಾತ್ರ ದುಡ್ಡನ್ನು ಕೊಡ್ತೀವಿ, 40% ರಾಜ್ಯ ಸರ್ಕಾರವೇ ಈ ನರೇಗಾ ಯೋಜನೆ, ಅರ್ಥಾತ್ ಈಗೇನು ಹೊಸ ಯೋಜನೆ ಬರ್ತಾ ಇದೆಯಲ್ಲ ರಾಮ್ಜಿ ಯೋಜನೆ, ಇದಕ್ಕೆ 40% ರಾಜ್ಯ ಸರ್ಕಾರವೇ ದುಡ್ಡು ಕೊಡಬೇಕಂತೆ. ಹಾಗಾದರೆ ಹೆಸರು ಯಾಕೆ ನೀವು ಚೇಂಜ್ ಮಾಡ್ತಾ ಇದ್ದೀರಾ? ಅಂದರೆ ಈಗ ನೋಡಿ, ಕರ್ನಾಟಕ ಅತಿ ಕಡಿಮೆ ಏನು GST ಏನು ದುಡ್ಡು ಕೊಡ್ತಾ ಇಲ್ಲ, ಅತಿ ಹೆಚ್ಚಾಗಿ ಟ್ಯಾಕ್ಸ್ ಪೇಯರ್ ರಾಜ್ಯ ಕರ್ನಾಟಕ. ಅಫ್ಕೋರ್ಸ್ ನಾನು ದುಡ್ಡು ಜಾಸ್ತಿ ಕೊಡ್ತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ, ಆದರೂ ಕೂಡ ಇದರಲ್ಲೂ ಕೂಡ ನೀವು ಇಷ್ಟೆಲ್ಲ ದುಡ್ಡು ಕೊಟ್ಟರೂ ಕೂಡ ನೀವು ಮತ್ತೆ ಕೇಂದ್ರದವರು ಮತ್ತೆ ನಿಮ್ಮ ರಾಜ್ಯ ಸರ್ಕಾರಕ್ಕೆ 5,000 ಕೋಟಿನೋ 40% ಇಷ್ಟೆಲ್ಲ ನೀವು ಅನ್ಯಾಯ ಮಾಡಿದ್ರೆ ಹೆಂಗೆ ಅಂತ ಕರ್ನಾಟಕ ರಾಜ್ಯ ಈಗ ಸಿಡಿದೇಳ್ತಾ ಇದೆ. ಎರಡನೇದು ಮಹಾರಾಷ್ಟ್ರ. ಮೊಟ್ಟ ಮೊದಲ ಟ್ಯಾಕ್ಸ್ ಪೇಯರ್ ಭಾರತದಲ್ಲಿ ಮೊಟ್ಟ ಮೊದಲು ಅಂದರೆ ಅತಿ ಹೆಚ್ಚು ಟ್ಯಾಕ್ಸ್ ಪೇ ಮಾಡುವಂತಹ ರಾಜ್ಯ ಯಾವುದು? ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಬಿಜೆಪಿ ಸರ್ಕಾರ ಇರೋದ್ರಿಂದಾಗಿ ಮಹಾರಾಷ್ಟ್ರದಲ್ಲಿ ಏನೂ ಕೂಡ ಮಾತನಾಡಕ್ಕೆ ಬರೋದಿಲ್ಲ. ಎರಡನೇ ಟ್ಯಾಕ್ಸ್ ಪೇಯರ್ ಯಾವುದು? ಕರ್ನಾಟಕ. ಸೊ ಹೀಗಾಗಿ ಕರ್ನಾಟಕಕ್ಕೆ ಸಿಟ್ಟು ಬರ್ತಾಗಿದೆ. ನಾವಿಲ್ಲಿ ಟ್ಯಾಕ್ಸನ್ನು ಜಾಸ್ತಿ ಕೇಂದ್ರ ಸರ್ಕಾರ ಕಟ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಿಂದ ₹1 ಒಂದು ನಯಾ ಪೈಸೆನೂ ಒಂದು ಗುಲಗಂಜಿಯಷ್ಟು ದುಡ್ಡು ಕೇಂದ್ರದಿಂದ ದುಡ್ಡು ಬರ್ತಾ ಇಲ್ಲ. ಕೇಂದ್ರ ಸರ್ಕಾರ ಈಗಾಗಲೇ ಯೋಜನೆಗಳನ್ನು, ಸುಳ್ಳು ಯೋಜನೆಗಳನ್ನು ಅಥವಾ ಈಗೇನು ಮೋದಿಯವರು ಯೋಜನೆಗಳನ್ನು ತಂದಿದ್ದಾರಲ್ಲ, ಯಾವ ಯೋಜನೆಯೂ ಕೂಡ ಕರ್ನಾಟಕಕ್ಕೆ ದುಡ್ಡು ₹1 ಬರ್ತಾ ಇಲ್ಲ. ಇವೆಲ್ಲವೂ ಕೂಡ ಯಾವ ರಾಜ್ಯಗಳಿಗೆ ಇಫೆಕ್ಟ್ ಆಗುತ್ತೆ ಗೊತ್ತಾ ವೀಕ್ಷಕರೇ? ದಕ್ಷಿಣದ ರಾಜ್ಯಗಳಿಗಾಗೋದಿಲ್ಲ. ಇವರೆಲ್ಲ ಈ ಮೋದಿಯವರು ಉತ್ತರ ಭಾರತವನ್ನು ಅಭಿವೃದ್ಧಿ ಮಾಡೋದಕ್ಕೆ, ಉತ್ತರ ಭಾರತವನ್ನು ಉಳಿಸೋದಕ್ಕೆ ಅಥವಾ ಅಲ್ಲಿನ ಜನರಿಗೆ ಬರುವಂತಹ ಎಲ್ಲ ಫಂಡನ್ನು ಉತ್ತರ ಭಾರತ ರಾಜ್ಯಗಳಿಗೆ ಸುರಿತಾ ಇದ್ದಾರಲ್ಲ, ಅಲ್ಲಿ ಇಫೆಕ್ಟ್ ಆಗುತ್ತೆ. ಈಗ ನಾನು ಮೋದಿ ಸರ್ಕಾರದ ಪರವಾಗೇ ಇರಬಹುದು ಅಥವಾ ವಿರುದ್ಧವಾಗೇ ಇರಬಹುದು, ಅದು ವಾಟ್ ಎವರ್ ಇಟ್ ಮೇ ಬಿ, ಆದರೆ ನನಗೆ ಅನ್ಯಾಯ ಆಗ್ತಾ ಇದೆ, ನನಗೆ ಬರಬೇಕಾದ ದುಡ್ಡು, ನನಗೆ ಬರಬೇಕಾದ ಸ್ಯಾಲರಿ ಬರ್ತಾ ಇಲ್ಲ ಅಂತಂದರೆ ಯಾವುದೇ ವ್ಯಕ್ತಿ ಸಿಡಿದೇಳ್ತಾನೆ. ಈ ನರೇಗಾ ಯೋಜನೆ ಅಥವಾ ಈ ರಾಮ್ಜಿ ಯೋಜನೆ ಯಾರಿಗೆ ಯೂಸ್ ಆಗತ್ತಂತಂದರೆ, ದೊಡ್ಡ ದೊಡ್ಡ ರಾಜ್ಯಗಳಾಗಿರೋ ₹1 ಹುಟ್ಟದೇ ಇರುವಂತಹ ರಾಜ್ಯಗಳಿದಾವಲ್ಲ, ಈ ಉತ್ತರ ಪ್ರದೇಶನೋ, ಬಿಹಾರನೋ ಅಥವಾ ಈ
ಮಧ್ಯಪ್ರದೇಶನೋ ಇಂಥವ್ರಿಗೆ ಯೂಸ್ ಆಗತ್ತೆ. ಹೆಂಗೆ ಯೂಸ್ ಆಗತ್ತೆ? ಟ್ಯಾಕ್ಸ್ ಕಮ್ಮಿ ಕಟ್ತಿದಾರಲ್ಲ ಗುರವರು, ಟ್ಯಾಕ್ಸ್ ಕಮ್ಮಿ ಕಟ್ತಾರೆ, ಅಭಿವೃದ್ಧಿ ಫಂಡ್ ಅನ್ನ ಜಾಸ್ತಿ ತಗೊಳ್ತಾರೆ. ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ರಾಜ್ಯಗಳು UP, ಬಿಹಾರ, ಉತ್ತರ ಪ್ರದೇಶ, ಈ ಮಧ್ಯಪ್ರದೇಶ, ಅವು ಇವು. ಅಲ್ಲಿ ನರೇಗಾ ಯೋಜನೆಗೆ ಜಾಸ್ತಿ ಕಟ್ಟೋದಿಲ್ಲ. 40% ಅಂದ್ರೆ ಕರ್ನಾಟಕ, ಒಂದು ಕರ್ನಾಟಕದ ಹೇಳ್ತಾ ಇದ್ದೀನಿ, ಕರ್ನಾಟಕ ಎಷ್ಟು ಕಟ್ಟಬೇಕಂತಂದ್ರೆ ಒಂದು ಅಂದಾಜಿನ ಪ್ರಕಾರ 5,000 ಕೋಟಿ ರೂಪಾಯಿ ಕಟ್ಟಬೇಕು. ಅದೇ ಮಧ್ಯಪ್ರದೇಶ, ಬಿಹಾರ ಇದೆಯಲ್ಲ, ಬರೀ 1,000ನೋ 500 ಕೋಟಿನೋ 400 ಕೋಟಿನೋ 300 ಕೋಟಿನೋ ಕಟ್ಟಿ ಕೈ ತೊಳ್ಕೊಂಡು ಬಿಡತ್ತೆ. ಯಾಕಂತಂದ್ರೆ ಇಲ್ಲಿ ಟ್ಯಾಕ್ಸ್ ಕಟ್ಟೋರೇ ಇಲ್ವಲ್ಲ, ಟ್ಯಾಕ್ಸ್ ಜಾಸ್ತಿ ಜಮಾವಣೆ ಆಗೋದಿಲ್ವಲ್ಲ. ಇಲ್ಲಿ ಯಾರಿಗೆ ಸಿಟ್ಟು ಬರ್ತಾ ಇದೆ ಅಂತಂದ್ರೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಈ ಬಿಜೆಪಿಗರು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಒಂದು ಮಾತು ಮಾತಾಡ್ತಾ ಇಲ್ವಲ್ಲ, ಅದು ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ಆ ದೇವರಿಗೆ ಗೊತ್ತು. ಇನ್ನೊಂದು ವಿಷಯ ವೀಕ್ಷಕರೇ, 14 ವರ್ಷಗಳಲ್ಲಿ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಏನೆಲ್ಲ ಮಾಡಿದ್ದಾರೆ ನೀವೇ ಯೋಚನೆ ಮಾಡಿ. ವೀಕ್ಷಕರ, ಹೆಸರು ಬದಲಾವಣೆ ಒಂದು ಕಡೆಯಾಗಿದ್ರೆ ಕಳೆದ 14 ವರ್ಷಗಳಲ್ಲಿ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯಗಳ ಪಟ್ಟಿ ಹನುಮಂತನ ಬಾಲದಷ್ಟೇ ಉದ್ದ ಆಗ್ತಾನೆ ಹೋಗ್ತಾ ಇದೆ. ತೆರಿಗೆ ಅನ್ಯಾಯ. ಕರ್ನಾಟಕ ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯಗಳಲ್ಲಿ 2ನೇ ಸ್ಥಾನದಲ್ಲಿದೆ. ನಾವು ಕೇಂದ್ರಕ್ಕೆ 100 ರೂಪಾಯಿ GST ಮತ್ತು ಟ್ಯಾಕ್ಸ್ ಕಟ್ಟಿದ್ರೆ ವಾಪಸ್ ನಮಗೆ ಎಷ್ಟು ಬರ್ತಾ ಇರೋದು ಗೊತ್ತಾ? ಇಲ್ಲಿ ಮೋದಿಯವರು ನಮಗೆ ಫೇವ್ರೇಟು, ಮೋದಿಯವರು ನಮ್ಮ ಪ್ರಧಾನಿ, ಓಕೆ. ಆದರೆ ನನ್ನ ಮನೆಯಲ್ಲಿ ಅಥವಾ ನನ್ನ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತಂದರೆ ಎಷ್ಟು ದಿನ ಅಂತ ಸುಮ್ಮನೆ ಕೂತ್ಕೊಳ್ಬೇಕು? ಎಷ್ಟು ದಿನ ಅಂತ ಈ ಅಂಧಭಕ್ತಿಯಲ್ಲಿ ನಾವು ಮುಳುಗಬೇಕು? ಎಷ್ಟು ದಿನ ಅಂತ ನಾವು ಕೇಂದ್ರದ ತಾರತಮ್ಯ ಅಥವಾ ಮಲತಾರಿ ಧೋರಣೆಗೆ ನಾವು ಎಷ್ಟು ದಿನ ಅಂತ ಬಲಿಯಾಗಬೇಕು? ನೋಡಿ, 100 ರೂಪಾಯಿ GST ಮತ್ತು ಟ್ಯಾಕ್ಸನ್ನು ನಾವು ಕೇಂದ್ರ ಕಟ್ತಾ ಇದ್ರೆ ವಾಪಸ್ ಬರ್ತಾ ಇರೋದು 12ರಿಂದ 13 ರೂಪಾಯಿ. ಅದೇ ಉತ್ತರ ಪ್ರದೇಶದವರು 100 ರೂಪಾಯಿ ಕಟ್ಟಿದ್ರೆ ಅವರಿಗೆ 300 ರೂಪಾಯಿ ವಾಪಸ್ ಹೋಗ್ತಾ ಇದೆ. ಬಿಹಾರಕ್ಕೆ 200 ರೂಪಾಯಿ ವಾಪಸ್ ಹೋಗ್ತದೆ. ನಮ್ಮ ದುಡ್ಡು ತಗೊಂಡು ಹೋಗಿ ಉತ್ತರ ಭಾರತದ ರಾಜ್ಯಗಳನ್ನು ಸಾಕ್ತಾಗಿದ್ದಾರೆ. 15ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಬರಬೇಕಾಗಿದ್ದ 5,495 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ನಿರ್ಮಲಾ ಸೀತಾರಾಮನ್ ಅವರು ಕೊಡೋದಕ್ಕೆ ಆಗಲ್ಲ ಅಂತ ನೇರವಾಗಿ ಹೇಳಿದರು. ಇದು ಕನ್ನಡಿಗರಿಗೆ ಮಾಡಿದ ದ್ರೋಹ ಅಲ್ವಾ? ಎಷ್ಟು ದಿನ ಅಂತ ನಾವು ಈ ಅಂಧಭಕ್ತಿಯಲ್ಲಿ ಮುಳುಗೋದು? ನಾವು ಪ್ರಶ್ನೆನೇ ಮಾಡಬಾರ್ದ? ಇನ್ನು ಬರಗಾಲದ ಪರಿಹಾರ. ಕಳೆದ ವರ್ಷ ಕರ್ನಾಟಕದಲ್ಲಿ ಭೀಕರ ಬರಗಾಲ ಇತ್ತು. ರೈತರು ವಿಷ ಕುಡಿದು ಸಾಯ್ತಾ ಇದ್ರು. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ನಮ್ಮ ಪಾಲಿನ ಪರಿಹಾರ ಕೊಡಿ ಅಂತ ಕೇಳ್ಕೊಳುತ್ತೆ. ಆದರೆ ಅಮಿತ್ ಶಾ ಮತ್ತು ಮೋದಿ ಸರ್ಕಾರ ಒಂದು ಬಿಡಿಗಾಸು ಕೂಡ ಬಿಚ್ಚಲಿಲ್ಲ. ಕೊನೆಗೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಲೇರತ್ತೆ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಥೂ ಅಂತ ಛೀಮಾರಿ ಹಾಕಿದ ಮೇಲೆ ಚುನಾವಣೆ ಹತ್ರ ಬಂದಾಗ ದುಡ್ಡು ಬಿಡುಗಡೆ ಮಾಡತ್ತೆ. ಸಂಕಷ್ಟದ ಸಮಯದಲ್ಲಿ ರೈತರ ಕೈ ಹಿಡಿಯದ ಸರ್ಕಾರಕ್ಕೆ ರಾಮ್ಜಿ ಹೆಸರು ಇಡುವಂತಹ ನೈತಿಕತೆ ಇದೆಯಾ ವೀಕ್ಷಕರೇ? ಇನ್ನು ಯೋಜನೆಗಳ ವೈಫಲ್ಯ. ಭದ್ರಾ ಮೇಲ್ದಂಡೆ ಯೋಜನೆ ಕ್ಲೋಸ್. ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು. ಇದೇ ಮೋದಿಯವರು, ಇದೇ ನಿರ್ಮಲಾ ಸೀತಾರಾಮನ್ ಅವರು ಇವತ್ತಿಗೂ 1 ರೂಪಾಯಿ ಬಂದಿಲ್ಲ. ಕೇಂದ್ರದಿಂದ 1 ರೂಪಾಯಿನೂ ಬಂದಿಲ್ಲ. ಮೇಕೆದಾಟು ಮತ್ತು ಮಹದಾಯಿ ಯೋಜನೆ 1 ರೂಪಾಯಿ ಬಂದಿಲ್ಲ. ಕನ್ನಡಿಗರು ಕುಡಿಯೋ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡದೆ ಸತಾಯಿಸ್ತಾ ಇದೆ. ಗೋವಾ ಮತ್ತು ತಮಿಳುನಾಡು ಪರ ಬ್ಯಾಟಿಂಗ್ ಮಾಡ್ತಾ ಇದೆ. ಇದೆಲ್ಲವನ್ನ ಕನ್ನಡಿಗರು ಸುಮ್ಮನೆ ಇಟ್ಕೊಂಡು ಕೂತಿದ್ದಾರೆ. ಬೆಂಗಳೂರು ಸಬ್ ಅರ್ಬನ್ ರೈಲು 40 ವರ್ಷದಿಂದ ಹೇಳ್ತಾನೇ ಬರ್ತಿದ್ದಾರೆ. ಇವತ್ತಿಗೂ ಕೂಡ ಆಮೆಗತಿಯಲ್ಲಿ ಸಾಗ್ತಾಗಿದೆ. ಇದು ಬರೀ ಕರ್ನಾಟಕ ಸರ್ಕಾರದಲ್ಲಿ ಅಥವಾ ಕರ್ನಾಟಕದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಸರ್ಕಾರ ಇದೆಯಂತ ಏನಾದರೂ ಮಾಡ್ತಾ ಇದೆಯಾ ಮೋದಿ ಸರ್ಕಾರ ಅಂತಂದ್ರೆ ಅದು ತಪ್ಪು. ಇದೇ 5 ವರ್ಷಗಳ ಹಿಂದೆನೋ ಅಥವಾ BJP ಸರ್ಕಾರ ಇದ್ದಾಗಲೂ ಕೂಡ ಮೋದಿಯವರು ಒಂದು ಬಿಡಿಗಾಸು ಕೊಟ್ಟಿಲ್ಲ. ಇವರು ಹೋಗಿ ಕೇಳಲಿಲ್ಲ, ಇವರು ಕೊಡಲಿಲ್ಲ. ಅಲ್ಲ, ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅವರ ಸರ್ಕಾರದ ಇದ್ದಾಗ, ಇದೇ ಕೊರೋನಾ ಇದ್ದಾಗ ಒಂದು ಮಾಸ್ಕೋ ಅಥವಾ ಒಂದು ಆಕ್ಸಿಜನ್ ಸಿಲಿಂಡರ್ ಕೇಳೋ ನೈತಿಕತೆ ಇರಲಿಲ್ಲ ಇವರಿಗೆ. ಎಲ್ಲಿ ನಾನು ಕೇಳಿಬಿಡ್ತೀನೋ ಅಂತ ಅಂದ್ಬಿಟ್ಟು ಎಲ್ಲಿ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸಿಬಿಡ್ತಾರಂತ ಹೇಳಿಬಿಟ್ಟು ಒಂದು ಆಕ್ಸಿಜನ್ ಟ್ಯಾಂಕ್ ಕೇಳಲಿಲ್ಲ. ಹಿಂಗೆ ಜನ ಹುಳುಗಳಂತೆ ಸತ್ತೋಗ್ಬಿಟ್ರು ಆಕ್ಸಿಜನ್ ದುರಂತದಿಂದ. ಇದೆಲ್ಲವನ್ನ ಮಾಡಿದಂತಹ BJPಗೆ ಇವತ್ತು ದೊಡ್ಡ ಹೈಡ್ರಾಮಾ ಮಾಡ್ತಾ ಇದೆ. ಇನ್ನು ಈಗ ಕೇಂದ್ರದ ಯೋಜನೆಗಳ ಕಡೆ ಬರೋಣ. 14 ವರ್ಷದಲ್ಲಿ ಏನೆಲ್ಲ ಆಯಿತು? 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು, ಕಪ್ಪು ಹಣ ತರ್ತೀನಿ ಅಂತ ಹೇಳಿದ್ರು, ಟುಸ್ ಪಟಾಕಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ನೀಡ್ತೀನಿ ಅಂತ ಹೇಳಿದ್ದ ಮೋದಿಯವರು 2 ಕೋಟಿ ಅಲ್ಲ, 2 ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ರೈತರ ಆದಾಯ ಡಬಲ್ ಆಗತ್ತೆ ಅಂತ ಹೇಳಿದ್ರು, ರೈತರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು, ರೈತರ ಮೇಲೆ ಗುಂಡು ಹಾರಿಸಿದಂಥ ಸರ್ಕಾರ ಕೇಂದ್ರ ಸರ್ಕಾರ. ಸ್ಮಾರ್ಟ್ ಸಿಟಿ ಮತ್ತು ಕ್ಲೀನ್ ಗಂಗಾ ಮಾಡ್ತೀವಿ ಅಂತ ಹೇಳಿದ್ರು. ಎಷ್ಟು ಸ್ಮಾರ್ಟ್ ಸಿಟಿಗಳಾಗಿದ್ದಾವೆ ನೀವೇ ಹೇಳಿ ಸರ್?
ನಿಮ್ಮೂರಲ್ಲಿ ನೀವೇನು ವೀಕ್ಷಕರೇ, ನಿಮ್ಮೂರು ಕೂಡ ಒಂದು ಸ್ಮಾರ್ಟ್ ಸಿಟಿ ಅಂತ ಏನಾದರೂ ಆಗಿದ್ದರೆ ಅಥವಾ ಘೋಷಣೆ ಆಗಿತ್ತಲ್ಲ, ಆ ಘೋಷಣೆಗಳಾದಂತಹದ್ದರಲ್ಲಿ ಸ್ಮಾರ್ಟ್ ಸಿಟಿ ಅಂತ ಘೋಷಣೆ ಮಾಡಿದರು ಅಂತಂದರೆ ಕರ್ನಾಟಕದ ದಾವಣಗೆರೆ, ಬೆಳಗಾವಿ, ಬೆಂಗಳೂರು ಇವೆಲ್ಲವೂ ಕೂಡ ಸ್ಮಾರ್ಟ್ ಸಿಟಿ ಅಂತೆ. ಮಳೆ ಬಂದರೆ ಬೆಂಗಳೂರು ತೇಲತ್ತೆ, ಗುಂಡಿ ಮುಚ್ಚೋಕೆ ಕಾಸಿಲ್ಲ, ಹೆಸರು ಮಾತ್ರ ಸ್ಮಾರ್ಟ್ ಸಿಟಿ. ಬೆಳಗಾವಿಯೂ ಕೂಡ ಅಷ್ಟೇ, ದಾವಣಗೆರೆಯೂ ಅಷ್ಟೇ, ಜೊತೆಗೆ ಇದು ತುಮಕೂರು ಅಷ್ಟೇ. ಇವೆಲ್ಲ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಎಲ್ಲಿದೆ ಸ್ಮಾರ್ಟ್ ಸಿಟಿ? ಎಲ್ಲಿದ್ದಾರೆ ಎಂ ಪಿಗಳು? ಎಂಪಿಗಳೇನಾದರೂ ನೀವು ಕೇಳಿದ್ರಿ ಅಂತಂದರೆ ಮೋದಿಯವರು ಅವ್ರ ಮೇಲೆ ಸಿಟ್ಟಾಗಿ ಅವರನ್ನು MP ಸ್ಥಾನದಿಂದ ಕೆಳಗಿಳಿಸಿ ಮನೆ ಕಳಿಸ್ತಾರೆ. ಅವ್ರೇನು ಮಾತಾಡಲ್ಲ, ನಾವು ಮಾತಾಡಬೇಕು. ಮಾತಾಡಲಿಲ್ಲ ಅಂತಂದರೆ ನಾವು ಕರ್ನಾಟಕದವರು, ವಿಶಾಲ ಹೃದಯದವರು, ಇವತ್ತೊಂದು ಸರ್ಕಾರ ಬರುತ್ತೆ, ನಾಳೆ ಮತ್ತೊಂದು ಸರ್ಕಾರ ಬರುತ್ತೆ, ಇದೆಲ್ಲದಕ್ಕೂ ನಾವೇ ಕಾರಣೀಕರ್ತರಾಗ್ತೀವಿ. ನಮ್ಮ ಅಧಂಪತನಕ್ಕೆ ನೋಡಿ, ಉತ್ತರ ಪ್ರದೇಶ, UP, ಬಿಹಾರದಲ್ಲಿ ಎಷ್ಟೇ ದುಡ್ಡು ಸುರಿದ್ರೂ ಕೂಡ ಅಲ್ಲಿ ಒಂದು ಬಿಡಿಗಾಸಿನ ಅಭಿವೃದ್ಧಿಗಳಾಗ್ತಿಲ್ಲ, ಎಲ್ಲ ತಿಂದು ತೇಗ್ತಾ ಇದ್ದಾರೆ. ಎಷ್ಟು ಭ್ರಷ್ಟಾಚಾರ ಅಂತಂದರೆ ಉತ್ತರ ಪ್ರದೇಶ ಮತ್ತು ಈ ಮಧ್ಯಪ್ರದೇಶ, ಬಿಹಾರದಲ್ಲಿ ಮಕ್ಕಳಿಗೆ ಊಟಕ್ಕಂತ ದುಡ್ಡು ಕೊಡೋದ್ರಲ್ಲೂ ಅದರನ್ನು ಕೂಡ ತಿಂದು ತೇಗ್ತಾರೆ ಇವರು. ಅಂಥ ಭ್ರಷ್ಟ ರಾಜ್ಯಗಳಿಗೆ ಸುರಿತಾ ಇರುವಂತಹ ಕೇಂದ್ರ ಸರ್ಕಾರ, ಮೋದಿಯವರು ಕರ್ನಾಟಕ, ದಕ್ಷಿಣ ಭಾರತದ ಕಡೆಯೂ ಕೂಡ ನೋಡಬೇಕು. ಈ ವಿಡಿಯೋ ಬಗ್ಗೆ ನಿಮಗೇನನ್ಸತ್ತೆ? ಅಂಧಭಕ್ತರು, ನಾನು ಮೋದಿ ಭಕ್ತ ಅಂತ ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ಅಪ್ಪಟ ಕನ್ನಡಿಗರು, ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಇದು ವಿಡಿಯೋನ ಮಾಡ್ತಾ ಇದ್ದೀವಿ. ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್.